ನಾವು ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಹಂಚ್ಕೋಬೇಕಾಗಿದೆ. ಅದೇನೆಂದರೆ, ಈ ಫೇಸ್ಬುಕ್ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ ಪದೇ ಪದೇ. ನಾವು ದರ್ಶನ ಹತ್ರ ಹೋಗಿದ್ವಿ, ಅವ್ರು ನಮ್ಮ ಹತ್ರ ಬಂದಾರೆ, ನಾವು ಅದ್ಯಾವುದೋ ಶೆಡ್ಗೆ ಹೋಗಿದ್ವಿ, ಆಮೇಲೆ ಅವರೇನು ನಮಗೆ ಕೊಟ್ಟರು, ನಾವೇನೇ ಇಸ್ಕೊಂಡು ನಿಂತೀವಿ, ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ. ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ತಿರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದೇನೋ ಬಂತು. ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾಯಿದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಇದು ಬರೀತಾರೆ, ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಇಂಥದನ್ನು ದಯಮಾಡಿ ಹಾಕಬೇಡ್ರಿ. ನಾವಷ್ಟು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಇದೊಂದು ವಿಚಾರ ತಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾವು ಯಾವುದೂ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಥರ ಒಂದು ಊಹಾಪೋಹಗಳು ಇರತಕ್ಕಂಥದ್ದು ಹೊರಗೆ ಬಂದಿರೋದಕ್ಕೆ ಈ ಪ್ರಶ್ನೆಗಳು ಬರ್ತಿದ್ದಾವೆ ಯಾಕೆ ಏನೋ ನಮಗೆ ಗೊತ್ತಿಲ್ಲ. ಆದರೆ ಮಾಧ್ಯಮ ಇವೆಂಥ ಮೊಬೈಲ್ನಲ್ಲಿ ಬರ್ತಾ ಇದ್ದಾವಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ನಮಗೆ ನಾವು ಅವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮಗೆ ಯಾರು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಅದು ಉಳಿದೆಲ್ಲ ಕೋರ್ಟು ಕಚೇರಿಗೆ ಬಿಟ್ಟು ವಿಚಾರ. ಆಮೇಲೆ ಮಾಧ್ಯಮದ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನಿಸಿರೋದು ಏನಂದರೆ, ಯಾಕೆ ಇದೆಲ್ಲ ಆಗ್ತಾಯಿದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದ್ರೇನು, ಇದೇನು ಅಂತಂದು ಏನು ನಮ್ಗೆ ಗೊತ್ತಾಗ್ತಿಲ್ಲ. ಈ ಥರ ಅವ್ರಿಗೆ ಹೆಂಗೆ ನಾವೇನಾರು ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ. ಅದಕ್ಕೆ ದಯಮಾಡಿ ಈ ಫೇಸ್ಬುಕ್ ಏನಿದ್ದಾರೆ ಇವ್ರು ಹಾಕ್ತಾರೆ, ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊಂತೀವಿ, ಇಂಥ ಒಂದು ಮೆಸೇಜ್ ಹಾಕಬೇಡ್ರಿ, ನಮಗೆ ಭಾಳ ನೋವಾಗುತ್ತೆ, ನಮಗೆ ಇದಾಗುತ್ತೆ ಅಂತ ನಾವು ಅವ್ರನ್ನ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ. ಅವ್ರ ಪರವಾಗಿ ಯಾರಾದರೂ ಸಂಪರ್ಕ ಮಾಡಿದ್ರ ಅಂತ ಆ ಥರ ಈಗ ರೂಮರ್ಸ್ ಬರ್ತಿರೋದು? ಈಗ ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ, ನಮಗೆ ಯಾರು ಗೊತ್ತಿಲ್ಲ, ನೀವು ಕೂಡ ಸಂಪರ್ಕ ನಮಗೆ ಯಾರು ಮಾಡಿಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಸರ್ಕಾರನ ನಾವು ಅದಕ್ಕೆ ಧನ್ಯವಾದ ತಿಳಿಸ್ತೀವಿ ಮತ್ತು ಅದನ್ನು ಸ್ವಾಗತ ಮಾಡ್ತೀವಿ. ನಾವು ತಪ್ಪಿರೋ ಶಿಕ್ಷೆ ಆಗುತ್ತೆ ಅಂತ ನಾವು ನಂಬಿಕೆಯಲ್ಲಿದ್ದೀವಿ. ಆ ಮೂಲಕ ಸರ್ಕಾರ ಮತ್ತು ನ್ಯಾಯಾಂಗ ಸರ್ಕಾರದ ಮೇಲೆ ನಂಬಿಕೆ ಇದೆ. ಹೊರಗೆ ಬಂದಿದ್ದಾರೆ, ಪ್ರಯತ್ನ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಒಂದು ವೇಳೆ ಬಂದರೆ ನಿಮ್ಮ ನಿಲುವು ಯಾವ ಥರ ಇರುತ್ತೆ? ಅದಕ್ಕೆಲ್ಲ ನಮ್ಮ ಹಿತೈಷಿಗಳಿದ್ದಾರೆ, ಅವರೆಲ್ಲ ಚಿಂತನೆ ಮಾಡ್ತಾರೆ. ನಾನು ವೈಯಕ್ತಿಕವಾಗಿ ಅದು ತೀರ್ಮಾನ ಕಾಣಂಗಿಲ್ಲ. ನಮ್ಮ ಬಂಧುಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಅವ್ರ ತೀರ್ಮಾನ ಮಾಡಿ ಹಂಗೇನಿದ್ರು ನಾವು ಹೋಗ್ತೀವಿ.